ದುಡ್ಡು ತಿಂದವ್ರು ಯಾರಪ್ಪ? ನಾಗೇಂದ್ರ ನಾಗೇಂದ್ರ ದುಡ್ಡು ತಿಂದವ್ರು ಯಾರಪ್ಪ? ನಾಗೇಂದ್ರ ನಾಗೇಂದ್ರ ವಾಲ್ಮೀಕಿ ಹಣ ಎಲ್ಲೋಯ್ತು? ರಾಹುಲ್ ಗಾಂಧಿ ಮನೆಗೋಯ್ತು. ವಾಲ್ಮೀಕಿ ಹಣ ಎಲ್ಲೋಯ್ತು? ರಾಹುಲ್ ಗಾಂಧಿ ಮನೆಗೋಯ್ತು. ವಿಪಕ್ಷ ಬಿಜೆಪಿ ರಾಜ್ಯ ಸರ್ಕಾರದ ವಿರುದ್ಧ ಮತ್ತೊಂದು ಪಾದಯಾತ್ರೆಗೆ ಸಿದ್ಧವಾಗಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಪಾದಯಾತ್ರೆ ನಡೆಸುವುದಕ್ಕೆ ಬಿಜೆಪಿಯಲ್ಲಿ ರೂಪುರೇಷೆ ಸಿದ್ಧವಾಗ್ತಾ ಇದೆ. ದಾವಣಗೆರೆ ಜಿಲ್ಲೆಯ ಜಗಳೂರಿನಿಂದ ಬಳ್ಳಾರಿಯವರೆಗೆ ಪಾದಯಾತ್ರೆ ನಡೆಯಲಿದ್ದು ಸುಮಾರು 20 ದಿನಗಳ ಕಾಲ 170 ಕಿಲೋಮೀಟರ್ಗಳಿಗೂ ಹೆಚ್ಚು ದೂರ ಪಾದಯಾತ್ರೆ ನಡೆಯಲಿದೆ. ಇವತ್ತು ಭವಿಷ್ಯ ನೀನಂತೂ ಭ್ರಷ್ಟಾಚಾರ ಮಾಡಿ 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿದೆ. ಏನ್ ಮಜಾ ಮಾಡಿದೆ, ಏನೇನು ಹಣವನ್ನು ಎಲ್ಲೆಲ್ಲಿ ಕಳಿಸ್ಬೇಕು, ಡೆಲ್ಲಿ ಕಳಿಸ್ಬೇಕು, ಯಾರ್ಯಾರು ಕಾಂಗ್ರೆಸ್ ಕಳಿಸ್ಬೇಕು, ನೀನೇನು ಬಳಕೆ ಮಾಡಬೇಕು ಎಲ್ಲ ಮಾಡಿದ್ರಿ. ಇವತ್ತು ನಾನು ಕೇಳ್ತೀನಿ, ಒಬ್ಬ ಸತ್ತಂತ ಅಧಿಕಾರಿ ಚಂದ್ರಶೇಖರ್ ಅವರು, ಅವ್ರ ತಾಯಿ ಕಣ್ಣೀರು ಆಗ್ತಾ ಇದ್ದಾಳೆ. ನೆನ್ಪಿಡ್ಕೊಳ್ಳ, ಅವ್ರ ತಾಯಿ ಕಣ್ಣೀರು ಆಗ್ತಾ ಇದ್ದಾಳೆ. ಅವ್ರ ಮಕ್ಕಳೆಲ್ಲರೂ ಕೂಡ ಕಣ್ಣೀರು ಆಗ್ತಾ ಇದಾರ. ಅವ್ರ ತಾಯಿಗೆ ಅವ್ರ ಯಜಮಾನ ತಂದು ಕೊಡಕ್ ಆಗುತ್ತೇನಾ? ಅವ್ರ ಹೆಣ್ಮಕ್ಳಿಗೆ ಯಜಮಾನ ತಂದು ಕೊಡಕ್ ಆಗುತ್ತೇನಾ? ಅವ್ರ ಮಗಳಿಗೆ ನಿನ್ ತಂದೆ ತಂದು ಕೊಡಕ್ ಆಗುತ್ತೇನಾ? ನಾಗೇಂದ್ರ ಅವರೇ, ಇವತ್ತು ನೆನಪಾಗ್ತಾರೆ ಅಂತದ್ದು. ಇವತ್ತು ಚಂದ್ರಶೇಖರ್ ಸತ್ತಂತ ಟೈಮಲ್ಲಿ ದಲಿತರನ್ನ ನೆನಪಾಗ್ಲಿಲ್ಲ ನಿನಗೆ. ಇವತ್ತು ಭ್ರಷ್ಟಾಚಾರ ಮಾಡೋಂಥ ಟೈಮಲ್ಲಿ ದಲಿತರನ್ನ ನೆನಪಾಗ್ಲಿಲ್ಲ. ಇವತ್ತು ಆ ಕುಟುಂಬ ಕಣ್ಣೀರು ಹಾಕುವಂತ ಟೈಮಲ್ಲಿ ಆ ಹೆಣ್ಮಗಳು ನೋವು ಕೂಡ ಒಂದು ಅರ್ಥ ಆಗಲಿಲ್ಲ. ಇವತ್ತು ನಿನ್ನ ಅಧಿಕಾರ ಹೋಗುತ್ತೆ ಅನ್ನೋಂಥ ಒಂದೇ ಒಂದು ಕಾರಣದಿಂದ ಇವತ್ತು ದಲಿತರನ್ನಂತ ನೆನಪ ಆಗ್ತಾ ಇದೆ. ಅದಕ್ಕೋಸ್ಕರವಾಗಿ ಇವತ್ತು MD ಅನ್ನಂತ ವ್ಯಕ್ತಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿಯಲ್ಲಿ MD ಆದಂತ ಪದ್ಮನಾಭನೋ ಏನೋ ಗೊತ್ತಿಲ್ಲ, ಇಲ್ಲ ಅವನು ಜೈಲಲ್ಲಿ ಇದ್ದಾನ. ಪದ್ಮನಾಭನ್ ಅಂತ ವ್ಯಕ್ತಿ ಜೈಲಲ್ಲಿ ಇದ್ದಾನ. ಆ ಜೈಲಲ್ಲಿ ಇದ್ದಂತ ಇವತ್ತು ಪ್ಯಾರಾಲಿಸಿಸ್ ಬಂದಿದೆ ಆ ಮನುಷ್ಯನಿಗೆ. ಆ ಪ್ಯಾರಾಲಿಸಿಸ್ ಬಂದ ಅವನು ಕೂಡ ಏನು ಆರೋಗ್ಯದಲ್ಲಿ ಏನು ತೊಂದರೆ ಆಗುತ್ತೇನೋ ಗೊತ್ತಿಲ್ಲ. ಇವತ್ತು ಅವ್ರನಿಗೆ ಕೊರಳು ಕಟ್ಟಿ ಇವತ್ತೆಲ್ಲರಿಗೂ ಜೈಲಾಗಿ ಉಳಿಸಿ ಇವತ್ತು ನಿನ್ನ ಮಂತ್ರಿ ಆಗಿ ಇವತ್ತು ಪ್ರಮಾಣ ವಚನ ಸ್ವೀಕಾರವನ್ನು ಮಾಡಿಕೊಂಡು ನಿನಗೆ ಒಳ್ಳೇದಾಗಬೇಕನ್ನಂತ ಏನು ಪ್ರಯತ್ನವನ್ನು ಮಾಡ್ತಾ ಇದ್ದೀವೋ, ನೀನು ದೇವ್ರಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಹಂಗಾಗಿ ಇವತ್ತು ನಾವೆಲ್ಲರೂ ಕೂಡ ಹೋರಾಟವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಇವತ್ತು ಭಾರತೀಯ ಜನತಾ ಪಾರ್ಟಿ ಮುಂದಿನ ದಿನಗಳಲ್ಲಿ ಇವತ್ತು ಏನೇನು ಹೋರಾಟವನ್ನು ಮಾಡಬೇಕಾಗುತ್ತೆ ನಾವು ಎಲ್ಲವನ್ನು ರೂಪರೇಷೆಗಳನ್ನು ಸಿದ್ಧತೆಯನ್ನು ಕೂಡ ಮಾಡುವಂತ ಕೆಲಸ ಆಗ್ತಾ ಇದೆ. ಸುಮಾರು 11 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಪಾದಯಾತ್ರೆ ಸಾಗಲಿದೆ. ಈ ಮೊದಲು ರಾಯಚೂರು ಜಿಲ್ಲೆಯ ದೇವದುರ್ಗದಿಂದ ಬಳ್ಳಾರಿಗೆ ಪಾದಯಾತ್ರೆ ನಡೆಸುವುದಕ್ಕೆ ನಿರ್ಧರಿಸಿ 2 ಸಭೆಗಳನ್ನು ಬಿಜೆಪಿ ನಾಯಕರು ನಡೆಸಿದ್ರು. ಆದರೆ ಅದಕ್ಕೆ ಪಕ್ಷದ ವಾಲ್ಮೀಕಿ ನಾಯಕರಿಂದಲೇ ಪೂರ್ಣ ಸಹಮತ ವ್ಯಕ್ತವಾಗಿರಲಿಲ್ಲ ಎನ್ನಲಾಗಿದೆ. ಹಾಗಾಗಿ ಈಗ ಮಾರ್ಗ ಬದಲಾಯಿಸಿ ದಾವಣಗೆರೆ ಜಿಲ್ಲೆಯ ಜಗಳೂರಿನಿಂದ ಪಾದಯಾತ್ರೆ ನಿಗದಿಯಾಗಿದೆ. ಬಿಜೆಪಿಯ ಅಹಿಂದ ನಾಯಕರೆಲ್ಲರೂ ಕೂಡ ಭಾಗವಹಿಸಲಿದ್ದಾರೆ. ಇನ್ನು ಇಂದು ಕೂಡ ವಿಧಾನಮಂಡಲದಲ್ಲಿ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ವಿಪಕ್ಷಗಳಾದ ಬಿಜೆಪಿ ಮತ್ತು ಜೆಡಿಎಸ್ ಪ್ರತಿಭಟನೆ ನಡೆಸಿದ್ವು. ಇಂದು ವಿಭಿನ್ನ ಸ್ವರೂಪದಲ್ಲಿ ಪ್ರತಿಭಟನೆ ನಡೆಸಿದ ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರು ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅಂತ ಬರೆಯಲ್ಪಟ್ಟಿದ್ದ ಟಿ ಶರ್ಟ್ಗಳನ್ನು ಧರಿಸಿಕೊಂಡು ಶಾಸಕರ ಭವನದಿಂದ ವಿಧಾನಸೌಧದವರೆಗೆ ಕಾಲ್ನಡಿಗೆ ಮೂಲಕ ಬಂದು ಪ್ರತಿಭಟನೆ ಮಾಡಿದ್ರು. ದುಡ್ಡು ತಿಂದವ್ರು ಯಾರಪ್ಪ? ನಾಗೇಂದ್ರ ನಾಗೇಂದ್ರ ದುಡ್ಡು ತಿಂದವ್ರು ಯಾರಪ್ಪ? ನಾಗೇಂದ್ರ ನಾಗೇಂದ್ರ ವಾಲ್ಮೀಕಿ ಹಣ ಎಲ್ಲೋಯ್ತು? ರಾಹುಲ್ ಗಾಂಧಿ ಮನೆಗೋಯ್ತು. ವಾಲ್ಮೀಕಿ ಹಣ ಎಲ್ಲೋಯ್ತು? ರಾಹುಲ್ ಗಾಂಧಿ ಮನೆಗೋಯ್ತು. ಸುಮಾರು 1 ಕೋಟಿಗೂ ಹೆಚ್ಚು ಇರ್ತಕ್ಕಂಥ ಕರ್ನಾಟಕದಲ್ಲಿರುವಂಥ ದಲಿತರಿಗೆ ಸೇರಬೇಕಾಗಿದ್ದಂಥ 189 ಕೋಟಿ ಹಣವನ್ನು ಕಳೆದ 3-4 ವರ್ಷದಿಂದನೂ ಕೂಡ ಹಣವನ್ನು ದಲಿತರಿಗೆ ಕೊಡದೆ ದಲಿತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ನಾವು ಹೋರಾಟ ಮಾಡ್ತಾ ಇರೋದು ನ್ಯಾಯಯುತ ಹೋರಾಟ, ಭಾಳ ಜೀನಿಯನ್ ಹೋರಾಟ. ನಮ್ಮ ಡಿಮಾಂಡು ಭಾಳ ವೆರಿ ಸಿಂಪಲ್. ಯಾರು ದಲಿತರ ಹಣವ ಸೇರ್ಬೇಕಾಯ್ತು ಅವರ ಕುಟುಂಬಗಳಿಗೆ, ಅವ್ರ ಮನೆ ಕಟ್ಟಕ್ಕೆ, ಎಜುಕೇಷನ್ ಲೋನ್ ಕೊಡೋಕ್ಕೆ, ಅವರ ಪೆಟ್ಟಿ ಅಂಗಡಿ ಇಡೋಕ್ಕೆ ಕೊಡಬೇಕಾಗಿತ್ತು, ಅಂಥವ್ರ ಜೀವನವನ್ನು ಹಾಳು ಮಾಡಿದ್ದೀರಾ ನೀವು. ಲಕ್ಷಾಂತರ ಜನರ ಬದುಕನ್ನು ಹಾಳು ಮಾಡಿಬಿಟ್ಟಿದ್ದೀರಾ. ಪಾಪ ಅವರಿಗೆ ಲೋನ್ ಸಿಕ್ಕಿದ್ರೆ ಯಾವುದೋ ಪೆಟ್ಟಿ ಅಂಗಡಿ ಹಾಕ್ಕೊಳ್ತಾ ಇದ್ರು, ತರಕಾರಿ ಅಂಗಡಿ ಹಾಕ್ತಾ ಇದ್ರು. ಯಾರಿಗೂ ಎಜುಕೇಷನ್ ಲೋನ್ ಸಿಕ್ಕಿದ್ರೆ ದಲಿತರ ಮಕ್ಕಳು ಡಾಕ್ಟರ್ ಆಗ್ತಾ ಇದ್ರು, ಇಂಜಿನಿಯರ್ ಆಗ್ತಾ ಇದ್ರು. ಹಣನೆಲ್ಲ ತಿಂದಾಕಿದ್ದೀರಾ. ಅವ್ರಿಗೆ ಮೋಸ ಮಾಡಿಬಿಟ್ಟು ಇವತ್ತು ನಿಮ್ಮ ಮೇಲೆ CBI ಚಾರ್ಜ್ ಶೀಟ್ ಇದೆ, 3 ಚಾರ್ಜ್ ಶೀಟ್ ಇದೆ, 3ರಲ್ಲೂ ನೀವೇ ಅಪರಾಧಿ. ED ಚಾರ್ಜ್ ಶೀಟ್ ಇದೆ, ಅದರಲ್ಲೂ ನೀವೇ ಅಪರಾಧಿ. ಲೋಕಾಯುಕ್ತದಲ್ಲಿ ಟೋಟಲ್ 31 ಕೇಸ್ ಇದೆ. ಆ ಎಲ್ಲ ಕೇಸಲ್ಲಿ 1ರಿಂದ ಆ ಸೀರಿಯಲ್ ನಂಬರ್ಗಳು ಎಷ್ಟವಲ್ಲ, 1 2 3 4 5 ಎಲ್ಲದರಲ್ಲೂ ಒಂದೊಂದು ಚಾರ್ಜ್ ಶೀಟಲ್ಲೂ ಒಂದೊಂದು ಏನೋ ಸ್ಟೇಜು ಇವ್ರದ್ದು. A1 A2 A3 A4 A5 ಹಿಂಗೆಲ್ಲ ಒಂದೊಂದು ಚಾರ್ಟ್ ಶೀಟಲ್ಲೂ ಒಂದೊಂದು ರ್ಯಾಂಕ್ಗಳನ್ನು ಕೊಟ್ಟಿದ್ದಾರೆ, ಎಲ್ಲ ಮೆಡಲ್ಲು.
ಈ ದೇಶದ ಏನೇನು ತನಿಖಾ ಸಂಸ್ಥೆಗಳಿದೆ, ಕರ್ನಾಟಕದಲ್ಲಿ ಏನೇನು ಸಂಸ್ಥೆಗಳಿದೆ, ಎಲ್ಲರೂ ಒಂದೊಂದು ಮೆಡಲ್ಗಳನ್ನು ಕೊಟ್ಟಿದ್ದಾರೆ. ದಾಖಲೆ ಕೊಟ್ಟಿದ್ದೀನಲ್ಲ, ನಾನು ದಾಖಲೆ ಬಿಡುಗಡೆ ಮಾಡಿದ್ದೀನಿ. ನಿನ್ನೆನೂ ಕೂಡ ದಾಖಲೆ ಇದ್ರದ್ದು ಕೇಸ್ಗಳ ದಾಖಲೆಯನ್ನು ಬಿಡುಗಡೆ ಮಾಡಿದ್ದೀನಿ ನಾನು. ಇದರ ಮಧ್ಯೆ ವಿಪಕ್ಷ ಬಿಜೆಪಿ ವಿರುದ್ಧ ಆಡಳಿತ ಪಕ್ಷ ಕಾಂಗ್ರೆಸ್ ವಿಧಾನಸೌಧದ ಆವರಣದಲ್ಲಿ ಪ್ರತಿಭಟನೆ ನಡೆಸಿತು. ಬಿಜೆಪಿ ಅಧಿವೇಶನ ನಡೆಸೋದಕ್ಕೆ ಅಡ್ಡಿಪಡಿಸ್ತಾ ಇದೆ ಅಂತ ಕಾಂಗ್ರೆಸ್ ನಾಯಕರು ಗಾಂಧಿ ಪ್ರತಿಮೆ ಎದುರು ಪ್ರತಿಭಟಿಸಿದ್ರು. ಮುಂದಿನ ವಾರ ಮತ್ತೆ ಅಧಿವೇಶನದಲ್ಲಿ ಬಿಜೆಪಿ ಪ್ರತಿಭಟನೆ ಮುಂದುವರಿಸಲಿದ್ದು, ಅಧಿವೇಶನ ಮುಗಿದ ಬಳಿಕ ಬಿಜೆಪಿ ಪಾದಯಾತ್ರೆಗೆ ಚಾಲನೆ ಸಿಗುವ ನಿರೀಕ್ಷೆ ಇದೆ. ವೀಕ್ಷಕರೇ, ಇಂತಹ ಹೊಸ ನ್ಯೂಸ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಸೆಂಚುರಿ ಟಿವಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ. ಬದಲಾವಣೆ ಕಡೆ ನಮ್ಮ ನಡೆ.